ಶುಭಮಯೇ ತಾಯೇ ಶ್ರೀ ತುಳಸಿ ಮಾತೆ ಶುಭಮಯೇ ತಾಯೇ ಶುಭೋದಯ ಸುಂದರಿ ತಾಯೇ ಕಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಮಾನ್ವಿತೆ ಮಂಗಳಾಂಗಿ ಶುಭಾನ್ವಿ ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಘನ ಯುತಯೇ ಸುರನುತೆ ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಘನ ಯುತಯೇ ಸುರನುತೆ ಭಾಗ್ಯ ಪ್ರದಾತೆ ಅಮ್ಮ ಅಮ್ಮ ಭಾಗ್ಯ ಪ್ರದಾತೆ ಪೊರೆ ಹರೆ ಪ್ರೀತೆ ಭಾಗ್ಯ ಪ್ರದಾತೆ ಪೊರೆ ಹರೆ ಪ್ರೀತೆ ಸುರಮುನಿ ಪೂಜಿತ ಸ್ತ್ರೀ ಕುಲ ದೇವತೆ ಸುರಮುನಿ ಪೂಜಿತ ಸ್ತ್ರೀ ಕುಲ ದೇವತೆ ಶ್ರೀ ತುಳಸಿ ಮಾತೆ ಶುಭಮಯೇ ತಾಯೇ ಶುಭೋದಯ ಸುಂದರಿ ತಾಯೇ ಕಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಅಮ್ಮ ಜಗನ್ಮಾತೆ ಈ ದಿವಸ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವವು ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸು ತಾಯಿ. ಆಹಾ ಎಂತಹ ಹರುಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಘನತರ ಪಟವ ವಿನಯದಿ ಕಟ್ಟಲು ಘನತರ ಪಟವ ವಿನಯದಿ ಕಟ್ಟಲು ಘನತರ ಪಟವ ವಿನಯದಿ ಕಟ್ಟಲು ಘನತರ
ಚಾಣಕ್ಯವು ಈ ದಿವಸ ನನ್ನ ಪಟ್ಟಾಭಿಷೇಕವನ್ನು ತಿಳಿದು ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರು. ಈ ದಿನ ನನಗೆ ಒದಗಿರುವ ಈ ಅಮಂಗಳ ವಾರ್ತೆಯನ್ನು ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ. ಆರ್ಯಪುತ್ರ, ಸ್ವಾಮಿ, ಆರ್ಯಪುತ್ರ, ಆರ್ಯಪುತ್ರ, ಏನಾಯಿತು? ಏಕೋ ಮುಖ ಕಮಲ ಬಾಡಿದೆ ಮಮ ಜೀವಿತೇಶ್ವರ. ಏಕೋ ಮುಖ ಕಮಲ ಬಾಡಿದೆ ಮಮ ಜೀವಿತೇಶ್ವರ. ಪ್ರಾಣೇಶ್ವರ, ಏನಾಯಿತು? ಭರತನಿಲ್ಲದಿಹ ವ್ಯಸನವೋ ರಾಜಪಟ್ಟದ ಆಯಾಸವ. ಭರತನಿಲ್ಲದಿಹ ವ್ಯಸನವೋ ರಾಜ್ಯಪಟ್ಟದ ಆಯಾಸವ. ಏಕೋ ನನ್ನಿಂದೆ ನಪಚಾರವ. ಸ್ವಾಮಿ, ನನ್ನಿಂದೆ ನಪಚಾರವ. ಏಕೋ ಆರ್ಯಪುತ್ರ, ಏಕೋ ಈ ಮ್ಲಾನ ವ್ಯಸನವಿದೇಕೋ. ಏಕೋ ಈ ಮ್ಲಾನ ವ್ಯಸನವಿದೇಕೋ. ಏನಾಯಿತು? ಏನಾಯಿತು? ಬೇಳೆನ್ನ ಪ್ರಾಣಘನ. ಏಕೋ ಮುಖ ಕಮಲ ಬಾಡಿದೆ ಮಮ ಜೀವಿತೇಶ್ವರ. ಇದೇಕೋ ಮುಖ ಕಮಲ ಬಾಡಿದೆ. ಆರ್ಯಪುತ್ರ, ಜಾನಕಿ, ಏನಾಯಿತು? ಈ ದಿವಸ ತಮ್ಮ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಂದರ್ಭದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು? ನನ್ನೊಂದಿಗೆ ತಿಳಿಸಬಾರದೆ? ಜಾನಕಿ, ಈ ದಿನ ನನ್ನ ಪಟ್ಟಾಭಿಷೇಕ ನಡೆಯುವುದು. ಏನು? ನಿಮ್ಮ ಪಟ್ಟಾಭಿಷೇಕ ನಡೆಯುವುದಿಲ್ಲವೇ? ಕಾರಣವೇನು? ಪಿತ ದಶರಥ ತಾನೋ ಸೋತ ಭರತನಿಗೆ ರಾಜ್ಯವನ್ನು. ಸ್ವಾಮಿ, ಜಾನಕಿ,
ಸರಸಿರುಹ ಮುಖಿ ಎಳೆ ಸಖಿಯೇ ಹೇಳಲಿ ಜಾನಕಿ. ಸ್ವಾಮಿ, ಜನಕನು ಎನ್ನನ್ನು ವನಕ್ಕೆ ಹೋಗೆಂದನು. ಆರ್ಯಪುತ್ರ, ಜನಕನು ಎನ್ನನ್ನು ವನಕ್ಕೆ ಹೋಗೆಂದನು. ಜನಕಾಜ್ಞೆಯನೇ ತನು ಕೇಳ್ಚಿತಿಸುತ್ತೆ. ಜಾನಕಿ, ಸ್ವಾಮಿ, ಇದೇನು ಹೇಳ್ತಿರುವಿರಿ? ಜನಕಾಜ್ಞೆಯನೇ ತನು ಕೇಳ್ಚಿತಿಸುತ್ತೆಯೇ ಹೇಳಲಿ. ಸರಸಿರುಹ ಮುಖಿ ಎಳೆ ಸಖಿಯೇ ಹೇಳಲಿ. ಏನೆಂದು ಹೇಳಲಿ ಜಾನಕಿ? ಹಿಂದೆ ದೇವಾಸುರರು ಇದ್ದ ಸಮಯದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತಿಯು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಸ್ವಾಮಿ, ತನ್ನ ಮಗ ಭರತನಿಗಾಗಬೇಕೆಂದ. ಇನ್ನು 2ನೇ ವರಕ್ಕೆ ಎರಡನೇ ವರಕ್ಕೆ ನಾನು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದೆ. ಆರ್ಯಪುತ್ರ, ಜಾನಕಿ, ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆನು. ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವನವರು ಸೇವೆ ಮಾಡಿಕೊಂಡು ಇಲ್ಲಾದರೂ ಇರು, ಅಥವಾ ನಿಮ್ಮ ತಂದೆಯವರ ಪಟ್ಟಣಕ್ಕಾದರೂ ಹೋಗು. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೇನೆ. ನನ್ನನ್ನು ಬೀಳ್ಕೊಡು ಸೀತಾ. ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ಸ್ವಾಮಿ, ನಿಮ್ಮನ್ನಗಲಿದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ಬದುಕೊಡಿಯುವ ಶಕ್ತಿ ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಬೇಡ ಸೀತ, ಬೇಡ. ಕಾರಣದ ಜೀವನ ಬಹಳ ಕಷ್ಟಕರ. ಅಲ್ಲದೆ ಅಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯೋದನ್ನು ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಸೀತಾ, ಸಾಧ್ಯವಿಲ್ಲ. 14 ವರ್ಷ ವನವಾಸವನ್ನು ಅತಿ ಜಾಗೃತಿಯಾಗಿ ಮುಗಿಸಿ ಬರುತ್ತೇನೆ. ನನ್ನನ್ನು ಬೀಳ್ಕೊಡು ಸೀತಾ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ ನಿಮ್ಮನ್ನಗಲಿದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗಿ. ಇದು ನೋಡಿ, ನನ್ನನ್ನು ನಿಮ್ಮ ಸಂಗಡ ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಅಗ್ನಿ ಪ್ರವೇಶವನ್ನೇ ಮಾಡುವೆನು. ಸೀತಾ, ಶಾಂತಿ ಶಾಂತಿ. ವಿಧಿ ಇದ್ದದ್ದಾಗಲಿ. ನಡಿ, ಮಾತಾಪಿತೃಗಳ ಆಶೀರ್ವಾದ ಪಡೆದು ಹೊರಡೋಣ. ಹಾಗೆ ಆಗಲಿ. ಅಗ್ರಜ, ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಇದೇನಣ್ಣ, ಇಂದು ಅಯೋಧ್ಯೆ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತರಾಗಿರುವಾಗ ಪಟ್ಟಾಭಿಷೇಕನಾಗಬೇಕಾಗಿರುವ ಈ ನಿನ್ನ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರುವ ಕಾರಣವೇನಣ್ಣ? ನಿನ್ನ ಮನಸ್ಸಿನ ವೇದನೆಯಾದರೂ ಏನು? ಅದು ಅಲ್ಲದೆ ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಈ ರೀತಿ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತರುತ್ತಿದ್ದೆ. ಲಕ್ಷ್ಮಣ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯೇ ಸಂಚರಿಸಬೇಕೆಂದು ತೀರ್ಮಾನಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರ ಇದ್ದ ಸಮಯದಲ್ಲಿ
ಚಿಕ್ಕಮ್ಮನಾದ ಕೈಕಾಮಾತೆಯು ಮಾಡಿ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರ್ತನಿಗೆ ಆಗಬೇಕಂತಲೂ. ಅಗ್ರಜ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ಕೂಡದು ಅಗ್ರಜ, ಕೂಡದು. ಮಾನವಿಲ್ಲದ ಈನ ಕೈಕೆಯ, ಮಾನವಿಲ್ಲದ ಈನ ಕೈಕೆಯ ಜಡತನವನು ಏನ ಬೇಡ ಅಣ್ಣ ನೀನು ಈನ ಮಾತನು, ಏನ ಬೇಡ ಅಣ್ಣ ನೀನು ಈನ ಮಾತನು. ಸುಂದರಿಯು ಕೈಗೆ ಎಂದು ತಾನು ತಿಳಿಯುತ್ತ, ಸುಂದರಿ ಆ ಕೈಗೆ ಎಂದು ತಾನು ತಿಳಿಯುತ್ತ, ತಂದ ಬೇಡ ನಿನ್ಯ ವಚನವ, ತಂದ ಬೇಡ ನಿನ್ಯ ವಚನವ, ತಂದ ಬೇಡ ನಿನ್ಯ ವಚನವ ಅಂದವಾದುದೇ ಏನ ಬೇಡ ಅಣ್ಣ ನೀನು ಈನ ಮಾತನು. ವೃದ್ಧನಿ ಪರಿಗೈದನ ಕೆಟ ಬದ್ಧನಾಗುತ್ತ, ವೃದ್ಧನಿ ಪರಿಗೈದನ ಕೆಟ ಬದ್ಧನಾಗುತ್ತ, ಯುದ್ಧದಲ್ಲಿ ಭರತನನ್ನು, ಯುದ್ಧದಲ್ಲಿ ಭರತನನ್ನು ಗೆದ್ದು ಬರುವೆನಾ ಏನ ಬೇಡ ಅಣ್ಣ ನೀನು ಈನ ಮಾತನು. ಕೂಡದು ಅಗ್ರಜ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಗಾ ಮಾಸ್ತರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಯ ಮೋಹವೆಂಬ ವಿಷವ ತಲೆಗೆ ಏರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ಆ ವೃತ್ತೆಯ ತನ್ನ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಅಗ್ರಜ, ಆ ಕ್ರೂರ ಪಿಚಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒದಗಿ ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತರಾಗಿರುವ ಜ್ಯೇಷ್ಠ ಪುತ್ರನ ಹಡವಿಗಟ್ಟಿ ಕನಿಷ್ಠ ಪುತ್ರನಾದ ಭರತನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹವೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಾಗ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯೂ ಸಹ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ಈಗ ತಂದೆಯ ಆಜ್ಞೆಯನ್ನು ನೀನು ತಿರಸ್ಕರಿಸಲೇಬೇಕು. ಅಗ್ರಜ, ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನೂ ಆದ ನಿನ್ನಲ್ಲಿ ದ್ವೇಷ ಸೂಯಗಳಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕೆಯ ನಾಲಿಗೆಯನ್ನು ಸೀಳಿಬಿಡುತ್ತೇನೆ. ಲಕ್ಷ್ಮಣ, ಶಾಂತನಾಗು. ಪ್ರಾಜ್ಞರಾದ ನಾವು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸಲೇಬೇಕು. ಅದರಂತೆ ನೀನು ಮಾತಾಪಿತೃಗಳನ್ನು ನೋಡಿಕೊಂಡು ಇಲ್ಲಿಯೇ ಇರು. ಸಾಧ್ಯವಿಲ್ಲ ಅಗ್ರಜ, ಸಾಧ್ಯವಿಲ್ಲ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಇರಲಾರೆನು. ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಲಕ್ಷ್ಮಣ, ನೀನು ನನ್ನ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತೃಗಳನ್ನು ನೋಡಿಕೊಳ್ಳುವರ? ಅಗ್ರಜ, ಮಾತಾಪಿತೃಗಳನ್ನು ನೋಡಿಕೊಳ್ಳಲು ಭರತ ಶತ್ರುಗಳಿರುವರು. ಮೇಲಾಗಿ ಕೈಕ ಮಾತೆಯವರು ಇರುವಾಗ ನಾನಿಲ್ಲಿದ್ದು ಫಲವೇನು? ನೀನಿಲ್ಲದ ಈ ಅಯೋಧ್ಯೆಯು ನನಗೆ ರವಿ ಇಲ್ಲದ ಆಕಾಶ ಒಂದಾಗುವುದು. ಅದನ್ನು ಊಹಿಸಲು ಸಹ ನನ್ನಿಂದ ಸಾಧ್ಯವಿಲ್ಲ. ಅಗ್ರಜ, ಚಿಕ್ಕದಿಂದಲೂ ನಾನು ನಿನ್ನ ನಗಲಿ ಒಂದು ಗಳಿಗೆಯೂ ಸಹ ಇದ್ದವನಲ್ಲ. ಈಗ 14 ವರ್ಷಗಳ ಕಾಲ ಇರಲಾರೇನು. ನಿನ್ನ ಮತ್ತು ಒತ್ತಿಗೆ ಅವರ ಸೇವೆಯನ್ನು ಮಾಡಿಕೊಂಡಿರಲು ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು. ಇಲ್ಲವಾದರೆ ಪಾದ ಮೇಲಾಡೆ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಲಕ್ಷ್ಮಣ, ಎಂತಹ ಉಭಯ ಸಂಕಟ. ಜಾನಕಿಯೂ ಸಹ ನನ್ನೊಡನೆ ಹೊರಟಿರುವಳು. ಲಕ್ಷ್ಮಣ, ನೀನೂ ಹಠ ಸಾಧಿಸುತ್ತಿರುವ. ಲಕ್ಷ್ಮಣ, ರಾಮ ಲಕ್ಷ್ಮಣ ಸೀತೆ ಸಮೇತ ಕಾಡಿಗೆ ಹೋದರೆಂಬ ಅಪಕೀರ್ತಿ ನನಗಲ್ಲ. ದೈವ ಇಚ್ಛೆದ್ದಂತಾಗಲಿ. ನಡೆಯಿರಿ,
ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಮುಂದೆ ಹೊರಡೋಣ. ಹಾಗೆಯೇ ಆಗಲಿ ಅಗ್ರಜ.